ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಈಗಷ್ಟೇ ಪಾರ್ಸಲ್ ಬಂತು, ಅದರಲ್ಲಿ ಏನಿದೆ ಅಂತ ನೋಡೋಣ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾರಿಗಾರು ಯೂಸ್ ಇದ್ದರೆ ಅವ್ರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ. ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೋಡಿ, ಇದು ಟ್ಯಾನ್ ವ್ಯಾನಿಷ್ ಅಂತ ನಾನು ಆರ್ಡ್ರ್ ಮಾಡಿದ್ದೆ. ಟ್ಯಾನ್ ರಿಮೂವ್ ಕ್ರೀಮ್ ಅಂತ ತುಂಬ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದ್ದು, ಇನ್ಸ್ಟಾದಲ್ಲಾಗಿರ್ಬೋದು, ರೀಲ್ಸ್ ಏನಿ ಗೂಗಲ್ ಎಲ್ಲೇ ನೋಡಿದ್ರೂ ಇದು ತುಂಬಾ ಟ್ರೆಂಡಲ್ಲಿತ್ತು. ಸೊ ನಾನು ಇದು ಯೂಸ್ ಆಗುತ್ತಾ ಇಲ್ವಾ ಅಂತ ಇದನ್ನು ತರಿಸಿದ್ದೆ. ನೋಡಿ, ಇದರಲ್ಲಿ ಫಸ್ಟು ಬಾಟಲು ಒಂದು ದೊಡ್ಡ ಲೋಷನ್ ಬರುತ್ತೆ. ನೆಕ್ಸ್ಟು ಒಂದು ಸ್ಮಾಲ್ ಪೌಡರ್ ಬಾಕ್ಸ್ ಬರುತ್ತೆ. ನೆಕ್ಸ್ಟು ಅದಾದಮೇಲೆ ಒಂದು ಸಣ್ಣ ಡಬ್ಬಿಲಿ ಕ್ರೀಮ್ ಬರುತ್ತೆ. ಫೇಸ್ ಕ್ರೀಮ್ ಹಚ್ತೀವಲ್ಲ ಆ ಥರ ಕ್ರೀಮ್ ಬರುತ್ತೆ. ತಿಕ್ಕಾಗೇನಿಲ್ಲ, ತಿನ್ನಾಗಿದೆ ಅದು. ನೋಡಿ, ಈ ಕ್ರೀಮ್ ಬರುತ್ತೆ. ನೆಕ್ಸ್ಟು ಅದರೊಳಗಡೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಯಾರ್ಯಾರು ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬಾರ್ದು ಅಂತ. ಈವನ್ ಆ ಬುಕ್ಕಲ್ಲಿ ಎಲ್ಲ ಥರ ಲ್ಯಾಂಗ್ವೇಜಸಲ್ಲೂ ಕೊಟ್ಟಿದ್ದಾರೆ. ಎಷ್ಟು ಸ್ಕೂಪ್ ಹಾಕ್ಕೋಬೇಕು, ಎಷ್ಟು ಪೌಡರ್ ಹಾಕ್ಕೋಬೇಕು, ಯಾವ ಸ್ಕಿನ್ನರು ಯೂಸ್ ಮಾಡಬೇಕು, ಹಚ್ಚಾದ್ಮೇಲೆ ಏನಾದ್ರು ಇರಿಟೇಷನ್ ಪ್ರಾಬ್ಲಮ್ ಆದರೆ ಏನು ಮಾಡಬೇಕು, ಎಲ್ಲ ಥರ ಇನ್ಸ್ಟ್ರಕ್ಷನ್ನ ಆ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಕಾಸ್ಟ್ ಬಂದ್ಬಿಟ್ಟು 1400 ಆಗುತ್ತೆ. ನೋಡೋಣ, ಇದು ಟ್ಯಾನು ಎಷ್ಟೇ ವರ್ಷದ ಟ್ಯಾನ್ ಇದ್ದರೂ 20 ಮಿನಿಟ್ಸಲ್ಲಿ ರಿಮೂವ್ ಆಗುತ್ತೆ ಅಂತ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ. ಸೊ ನೋಡೋಣ ಅಂತ ನಾನು ಆರ್ಡ್ರ್ ಮಾಡಿದೆ. ಅವರೇ ಈ ಪ್ರಾಡಕ್ಟಲ್ಲಿ ನಮಗೆ ಬೌಲ್ ಮತ್ತು ಸ್ಕೂಪ್ ಹಂಗೆ ಬ್ರಷ್ ಕೂಡ ಕೊಟ್ಟಿರ್ತಾರೆ. ನೋಡಿ, ಈ ಪ್ರಾಡಕ್ಟಲ್ಲಿ ಏನೇನಿರುತ್ತೆ ಅಂದರೆ ಇಷ್ಟು ಐಟಮ್ ಈ ಟ್ಯಾನ್ ವ್ಯಾನಿಷಲ್ಲಿ ಬಂದಿರುತ್ತೆ. ನೆಕ್ಸ್ಟು ಒಂದು ಸ್ಕೂಪಿಗೆ ತೊಗೊಂಡು ದೊಡ್ಡ ಸ್ಕೂಪಲ್ಲಿ ಲೋಷನ್ ಹಾಕ್ಕೋಬೇಕು. ನೆಕ್ಸ್ಟ್ ಸಣ್ಣ ಸ್ಕೂಪಲ್ಲಿ ನಾವು ಪೌಡರ್ ಹಾಕ್ಕೋಬೇಕು. ನಾವು ಇದನ್ನು ಯೂಸ್ ಮಾಡಿದ್ಮೇಲೆ ಒಂದು ಆನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ವರ್ಕ್ ಆಗುತ್ತೆ. ನಮ್ಮ ಅಮ್ಮನ ಕೈ ತುಂಬಾ ಟ್ಯಾನ್ ಆಗಿತ್ತು. ಸೊ ಅವ್ರಿಗೆ ಅಪ್ಲೈ ಮಾಡಿ ನೋಡಿದೆ, ಅವ್ರದ್ದು ಸ್ಕಿನ್ನು ತುಂಬಾ ಲೈಟ್ ಆಯಿತು. ನೀವು ಅಬ್ಸರ್ವ್ ಮಾಡಿ, ಲಾಸ್ಟಲ್ಲಿದೆ. ಸ್ವಲ್ಪನೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೆ, ಹೇಗಿರುತ್ತೆ ನೋಡೋಣ ಕೈಗೆ ಹಚ್ಬಿಟ್ಟು ಫ್ರಂಟಿಗೆ ಅಂತ. ನೋಡಿ, ಫ್ರಂಟ್ ಕೈಗೆ ಹಚ್ಚೋಣ, ಟ್ಯಾನ್ ತುಂಬ ಆಗಿದೆ ಅಂತ ಈ ಕೈಗೆ ಹಚ್ಚೋಕ್ಕೆ ಅಂತ ಮಿಕ್ಸ್ ಮಾಡ್ಕೊತಾ ಇದ್ವಿ. ಆ್ಯಕ್ಚುಲಿ ಮಿಕ್ಸ್ ಮಾಡಾದ್ಮೇಲೆ ಇದೇನಂದರೆ ಕ್ರೀಮು ಮತ್ತು ಪೌಡರ್ ಇರುತ್ತಲ್ಲ, ಅದನ್ನೆರಡೂ ಪಿಂಕ್ ಕಲರ್ ಬರೋ ತನಕ ಅದನ್ನು ನಾವು ಮಿಕ್ಸ್ ಮಾಡಬೇಕು. ಅದನ್ನು ನೀಟಾಗಿ ಒಂದು 5 ಮಿನಿಟ್ಸ್ ಪಿಂಕ್ ಕಲರ್, ವೈಟ್ ಕಲರ್ ಇರೋದು ಪಿಂಕ್ ಕಲರ್ ಬರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಗೈಸ್, ನೀವು ನಂಬಲ್ಲ, ಇದನ್ನು ಯೂಸ್ ಮಾಡೋದ್ಮೇಲೆ 100% ರಿಸಲ್ಟ್ ಅಂತ ನಾನು ಹೇಳ್ತೀನಿ. ಏಕೆ ಅಂದರೆ ಅಮ್ಮನ ಕೈ ತುಂಬಾ ಡಾರ್ಕ್ ಆಗಿತ್ತು. ಇದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟಾದಮೇಲೆ ಅದು ಲೈಟ್ ಕಲರ್ ಬಂತು. ಆಮೇಲೆ ಏನಪ್ಪ ಅಂದರೆ ಸ್ಕಿನ್ನಲ್ಲಿ ಹೇರ್ ಇರುತ್ತಲ್ಲ, ಅದು ಒಂಥರ ಶೈನಿಂಗ್ ಗೋಲ್ಡನ್ ಕಲರ್ ಬಂದುಬಿಡುತ್ತೆ. ನಾವು ಐ ಥಿಂಕ್ ಹೇರ್ನೆಲ್ಲ ರಿಮೂವ್ ಮಾಡಿ ಹಚ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ನೋಡಿ, ಈಗ ಪಿಂಕ್ ಕಲರ್ ಬರ್ತದೆ. ಈಗ ಅಮ್ಮನ ಕೈಗೆ ನೆಕ್ಸ್ಟು ಅಪ್ಲೈ ಮಾಡ್ತೀವಿ. ಆ್ಯಕ್ಚುಲಿ ಕೈಗೆ ಹಚ್ಚಿದ್ವಿ, ಇನ್ನೂ ಉಳೀತು ಅಂತ ಅಮ್ಮನ ಫೇಸಿಗೆ ಕೂಡ ಹಚ್ಚಿದ್ವಿ, ಹೇಗಿರುತ್ತೆ ರಿಸಲ್ಟ್, ಹೋಗುತ್ತಾ ಇಲ್ವಾ ಟ್ಯಾನ್ ಅಂತ ನೋಡೋಕ್ಕೆ. ಸೊ ಹಚ್ಚಿದ್ಮೇಲೆ 20 ಮಿನಿಟ್ಸ್ ಬಿಟ್ಟು ತೊಳೆದ್ಮೇಲೆ ನಮ್ಮದು ಪಿಂಪಲ್ ಕಲೆ ಇರುತ್ತಲ್ಲ, ಪಿಂಪಲ್ ಆಗಲಿ ಬಂಗಾಗಲಿ ಅದು ಯಾವುದೂ ಕೂಡ ಇದರಲ್ಲಿ ಟ್ಯಾನ್ ವ್ಯಾನಿಷಲ್ಲಿ ಹೋಗಲ್ಲ. ಓನ್ಲಿ ಹೋಗೋದೇನಪ್ಪ ಅಂದರೆ ಸ್ಕಿನ್ನಲ್ಲಿ ಆಗಿರೋ ಅಂಥ ಟ್ಯಾನ್ ಮಾತ್ರನೇ ಹೋಗೋದು. ನೋಡಿ, ಈಗ ಸಣ್ಣ ಡಬ್ಬಿಯಲ್ಲಿ ಇರೋವಂಥ ಕ್ರೀಮ್ನ ಫಸ್ಟು ಅಪ್ಲೈ ಮಾಡ್ಕೋಬೇಕು. ಅದು ಅಪ್ಲೈ ಮಾಡಿದ್ಮೇಲೆ ಈಗ ಮಿಕ್ಸ್ ಮಾಡಿರೋವಂಥ ಕ್ರೀಮ್ನ ಅದಕ್ಕೆ ಹಚ್ಚಬೇಕು. ಅದನ್ನು ನೀಟಾಗಿ ತಿಕ್ಕಾಗಿ ನಾವು ಕೈಗೆ ಹಚ್ಕೊತಾ ಹೋಗಬೇಕು. ರಿಸಲ್ಟ್ ಅಂತೂ 100% ಇದೆ. ಯೂಸ್ ಮಾಡಿ ನೋಡಿದ್ದೀವಿ. ಲಾಸ್ಟಲ್ಲಿ, ಈ ವಿಡಿಯೋ ಲಾಸ್ಟಲ್ಲಿ ಯಾವ ಥರ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ನೀವೇ ನೋಡ್ತೀರಾ. ನಿಮಗೆ ಈ ಪ್ರಾಡಕ್ಟ್ ಯಾರಾದ್ರು ಯೂಸ್ ಮಾಡಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ನೋಡೋಣ ಹೇಗಿರುತ್ತೆ ಟ್ಯಾನ್ ವ್ಯಾನಿಷ್ ಕ್ರೀಮ್ ಅಂತ. ನಾವು ಪ್ರಾಡಕ್ಟ್ನ ಯೂಸ್ ಮಾಡಿ
ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ನಾನು. ಇದರಲ್ಲಿ ಯಾವುದೇ ಥರ ಸುಳ್ಳಿಲ್ಲ. ನೋಡಿ ಈಗ ಇಷ್ಟು ಟ್ಯಾನ್ ಆಗಿರೋ ಕೈಗೆ ನಾವು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ 2 ಕೈಗೂ ನೀಟಾಗಿ ಅಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ಇದು ಫೇಸ್ ಇಡೀ ಬಾಡಿ ಪಾರ್ಟ್ಸಿಗೆಲ್ಲ ಸೆನ್ಸಿಟಿವ್, ಅಂದರೆ ಐ ಮತ್ತು ಐಬ್ರೋಸು ಅದಕ್ಕೇನು ಹಚ್ಕೋಬೇಡಿ. ಹೇರಿಗೆ ಹಚ್ಚಿದ್ರೆ ಅದು ಥರ ಗೋಲ್ಡನ್ ಕಲರ್ ಬಂದುಬಿಡುತ್ತೆ. ಸೊ ನಾವು ಅದಕ್ಕೇನು ತಾಗ್ದಂಗೆ ನೀಟಾಗಿ ಸೈಡಲ್ಲಿ ಹಚ್ಕೊತಾ ಹೋಗಬೇಕು. ಇದೇನಪ್ಪ ಅಂದರೆ ಏರೆಲ್ಲ ಗೋಲ್ಡನ್ ಕಲರ್ ಆಗಿಬಿಡುತ್ತೆ. ನೀವು ಫೇಸಿಗೆ ಅಪ್ಲೈ ಮಾಡಬೇಕಾದ್ರೆ ನಿಧಾನಕ್ಕೆ ನೋಡಿಬಿಟ್ಟು ಈ ಐಬ್ರೋಸ್ನ ಬಿಟ್ಟು ಹಚ್ಕೊಳ್ಳಿ ನೀಟಾಗಿ. ಮತ್ತು ಕೂದಲಿರುತ್ತಲ್ಲ ತಲೆಯಲ್ಲಿ, ಅದಕ್ಕೆಲ್ಲ ಟಚ್ ಮಾಡ್ಕೊಂಡು ಹಚ್ಕೋಬೇಡಿ, ಏಕೆಂದರೆ ಅದು ಗೋಲ್ಡನ್ ಕಲರ್ ಆಗಿ ಹೋಗ್ಬಿಡುತ್ತೆ. ನೋಡಿ ಅಮ್ಮನ ಕೈಯಲ್ಲಿ ಆಲ್ಮೋಸ್ಟ್ ಹಚ್ಚಾಯಿತು, ಉಳಿದಿತ್ತು ಅಂತ ಸೈಡಿಗೆ ಫೇಸಿಗೆಲ್ಲ ಹಚ್ಚಿದೆ. ಅದು ತುಂಬ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಡಿಫ್ರೆನ್ಸ್ ನೋಡಿ ಅಲ್ಲೇ ನೀವು ಹಂಗಿದ್ದಿದ್ದು ಕೈ ಯಾವ ಥರ ಆಗಿದೆ ಅಂತ ನೋಡಿ.